ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಉಡುಪಿಯ ಸಂತೆಕಟ್ಟೆ ಸಮೀಪದ ಒಂದು ಹೋಮ್ ಸ್ಟೇಯಲ್ಲಿದ್ದೇನೆ. ಪಕ್ಕಿಬೆಟ್ಟು ಗರಡಿಗೆ ಅತ್ಯಂತ ಹತ್ತಿರವೇ ಇರುವಂತಹ ವಿರಾಸತ್ ದಿ ಹವೇಲಿ, 3 ಅಂತಸ್ತಿನ 3 ಬೆಡ್ರೂಮ್ಗಳುಳ್ಳ ಅದ್ಭುತವಾದಂತಹ ಹೋಮ್ ಸ್ಟೇ. ಬನ್ನಿ, ಇದರ ಮಾಲಕರಾದ ಅಮ್ಮುಂಜೆ ವೀರೇಂದ್ರ ನಾಯ್ಕರ ಜೊತೆಗೆ ಮಾತಾಡೋಣ. ಒಂದು ದಿನದ ಮಟ್ಟಿಗೆ ನಾವು ಈ ಬಾಡಿಗೆಗೆ ತಕೊಂಡ್ರೆ 3 ಅಂತಸ್ತು, 3 ಬೆಡ್ರೂಮು, ವಿಶಾಲವಾದಂತಹ ಕೋಣೆಗಳು ನಿಮ್ದಾಗ್ತವೆ. ಒಂದಿಬ್ಬರಿಂದ ಹಿಡಿದು 15-20 ಜನರವರೆಗೂ ಕೂಡ ಈ ಮನೆಯಲ್ಲಿ ವಾಸ ಮಾಡಬಹುದು. ಬನ್ನಿ, ಈ ಕುರಿತು ಇದಕ್ಕೆ ಬೆಲೆ ಎಷ್ಟು, ಇಲ್ಲಿ ಏನೆಲ್ಲ ಇದೆ, ಯಾವ ರೀತಿ ಎಲ್ಲ ವ್ಯವಸ್ಥೆಗಳಿರ್ತವೆ ಎನ್ನುವಂಥದ್ದನ್ನ ಇದರ ಮಾಲಕರ ಜೊತೆಗೆ ಮಾತಾಡೋಣ. ಈ ಪಕ್ಕಿಬೆಟ್ಟು ಗರಡಿಯಲ್ಲಿರ್ತಕ್ಕಂಥ ಈ ಒಂದು ಹೋಮ್ ಸ್ಟೇಯನ್ನು ನಾವು ನದಿಯ ಸಮೀಪ, ಸುವರ್ಣ ನದಿಗೆ ಹತ್ತಿರದಲ್ಲಿರತಕ್ಕಂಥ ಒಂದು ಹೋಮ್ ಸ್ಟೇ, ಒಂದು 15 ಸೆಣಸು ಜಾಗದಲ್ಲಿ 3 ಮಹಡಿಯ ಒಂದು ಹೋಮ್ ಸ್ಟೇಯನ್ನು ಮಾಡಿದ್ದೇವೆ. ಪ್ರಯಾರಿಟಿಯಾಗಿ ನಾವು ಫ್ಯಾಮಿಲಿಗೆ, ಕುಟುಂಬದವ್ರು ಬಂದಾಗ ಅವರಿಗೆ ಇರಲಿಕ್ಕೆ ಸೇಫ್ಟಿ, ಹಾಗೆ ಎಲ್ಲ ಥರದ ಫೆಸಿಲಿಟಿನ ಕೊಡೋ, ಸ್ಟಾರ್ ಹೋಟೆಲಲ್ಲಿ ಏನು ಫೆಸಿಲಿಟಿಗಳಿದ್ದಾವೆ ಆ ಫೆಸಿಲಿಟಿನ ಕೊಡಲಿಕ್ಕೆ ಪ್ರಯತ್ನವನ್ನು ಕೊಟ್ಟಿದ್ದೇವೆ. ಬಂದವರು ಬಹಳ ಉತ್ತಮ ಅದಕ್ಕೆ ಸ್ಪಂದನೆಯನ್ನು ಕೊಟ್ಟದಿದೆ. ಇವತ್ತು ನೀವು ನಮ್ಮ ವಾಸ್ತವ್ಯಕ್ಕೆ ಬಂದಿದ್ದೀರಾ. ಇದಕ್ಕೆ ನಾವು ವಿರಾಸತ್ ದಿ ಹವೇಲಿ ಅಂತ ಹೆಸರನ್ನಿಟ್ಟಿದ್ದೀವಿ. ಬಹಳ ಚೆನ್ನಾಗಿದೆ, ವಿರಾಸತ್ ದಿ ಹವೇಲಿ. ಹವೇಲಿ ಅಂತ ಹೇಳಿದ್ರೆ ಗೊತ್ತು ನಿಮಗೆ, ರಾಜರ ಕಾಲದಲ್ಲಿರತಕ್ಕಂಥ ಕೋಟೆಗಳಿಗೆ ಹೇಳುವಂಥದ್ದು. ಹಾಗೆ ಹವೇಲಿ ಅಂತ ಇಟ್ಟಿದ್ದೀವಿ. ಸೊ ಚೆನ್ನಾಗಿ ನಮ್ಮ ಲೆಕ್ಕದಲ್ಲಿ ನಾವು ಅದನ್ನು ಮಾಡ್ಲಿಕ್ಕೆ ಹೋಗಿದ್ದೇವೆ. ಬರುವಂಥವ್ರು ಅದನ್ನು ಏನಾದರೂ ಒಪ್ಪಿಕೊಂಡ್ರೆ ನಮಗೆ ಖುಷಿ. ಖಾಲಿ ಒಂದು ದುಡ್ಡು ಮಾಡುವ ಉದ್ದೇಶಕ್ಕಾಗಿ ನಾವು ಇದನ್ನಿಲ್ಲಿ ಮಾಡ್ಕೊಳ್ಳಿಲ್ಲ. ಫ್ಯಾಮಿಲಿಗಳಿಗೆ, ಈ ಮದುವೆ ಅಥವಾ ಪಾರ್ಟಿ ಹಾಲ್ಗಳಿಗೆ ಬರುವಂಥ ಕೆಲವರು ಇರ್ತಾರೆ, ಪಾರ್ಟಿ ಮಾಡೋರು ಇರ್ತಾರೆ, ಗೆಟ್ ಟುಗೆದರ್ ಇರ್ತದೆ, ಬರ್ತ್ಡೇಗಳು ಪಾರ್ಟಿ ಮಾಡ್ತಾರೆ, ಸಫಿಷಿಯೆಂಟ್ ಜಾಗ ಇದೆ, ಪಾರ್ಕಿಂಗ್ ಇದೆ, ಎಲ್ಲವನ್ನು ಮಾಡಿಕೊಂಡು ಇಲ್ಲೊಂದು ಈ ಥರ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಇದರಲ್ಲಿ ನಾವು 3 ಬೆಡ್ರೂಮನ್ನು ಮಾಡಿದ್ದೇವೆ. ನೋಡಿದರೆ ಗೊತ್ತಾಗ್ತದೆ, ಪ್ರತಿಯೊಂದು ಹವಾನಿಯಂತ್ರಿತ AC ಆಗಿದೆ. AC ಹಾಕ್ಕೊಂಡು ಕಿಂಗ್ ಸೈಜ್ ಬೆಡ್ಗಳನ್ನು ಹಾಕಿದ್ದೀವಿ. ಬೇಕಾದಷ್ಟು ಫ್ಯಾಮಿಲಿಗಳು ಅಥವಾ ಮೆಂಬರ್ಸ್ಗಳು ಒಂದು ಮನೆ, ಈಗ ಸಾಧಾರಣ ಒಂದು 10-15 ಜನ ಬಂದರೂ ಸಹ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ. ಇದು ನಮ್ಮ ಅಟ್ಯಾಚ್, ಪ್ರತಿಯೊಂದರಲ್ಲೂ ಅಟ್ಯಾಚ್ ಟಾಯ್ಲೆಟ್, ಬಾತ್ರೂಮನ್ನು ಮಾಡಿದ್ದೀವಿ. ಮೇಲ್ಗಡೆ ಜಾಕುಸಿಯನ್ನು ಹಾಕಿದ್ದೇವೆ. ಸಫಿಷಿಯಂಟ್ ಬೆಳಕು, ಗಾಳಿಗೆ ಅವಕಾಶಗಳನ್ನು ಕೊಟ್ಕೊಂಡಿದ್ದೇವೆ. ಬೇಕಾದಷ್ಟು ನೀವು ಏನನ್ನು ಹಾಕೊಳ್ಳಿ, ಬೇಕಾದಷ್ಟು ಕಬಾಟ್ಗಳಿದ್ದಾವೆ. ಹೊರಗಡೆ ಇರಬೇಕಾದ್ರೆ ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ, ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ. ಸೊ ಮತ್ತೆ ಇಲ್ಲಿ ನಾವು ಕಿಚನ್ ಅನ್ನ ಮಾಡ್ಕೊಂಡಿದ್ದೇವೆ. ಕಿಚನಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಅವರೇ ಬಂದ್ಕೊಂಡು ಅಡುಗೆಯನ್ನು ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಬೇಕಾದಂಥ ಫುಡ್ಡಿನ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಅದೇ ಥರ ಒಂದು ಕಂಟ್ರಿ ಕಿಚನ್ ಮಾಡಿದ್ದೇವೆ. ಯಾರಿಗಾದರೂ ನಾನ್ ವೆಜ್ ಅನ್ನು ಮಾಡಬೇಕು, ಅವರೇ ಮಾಡ್ಕೋಬೇಕು ಅಂತ ಹೇಳಿದಾಗೆ ಅದನ್ನು ಮಾಡಿದ್ದೇವೆ. ಇಲ್ಲಿ ಅವರು ಕೂಡ ಅಡುಗೆ ಮಾಡ್ಕೋಬಹುದು, ಅಥವಾ ನೀವು ಇದು ಅಡುಗೆ ವ್ಯವಸ್ಥೆಯನ್ನು ಕೂಡ ನಾವು ಅಡುಗೆ ವ್ಯವಸ್ಥೆಯನ್ನು ಮಾಡ್ತೇವೆ. ಅವರಿಗೆ ಬೇಕಾದ ಫುಡ್ ಅನ್ನು, ವೆಜ್ ನಾನ್ ವೆಜ್ ಸಪರೇಟ್ ಆಗಿ ಅದನ್ನು ಮಾಡ್ತೇವೆ. ಪ್ಯೂರ್ ವೆಜಿಟೇರಿಯನ್ ಮತ್ತೆ ನಾನ್ ವೆಜ್ ಫುಡ್ ಅನ್ನು ಕೊಡುವಂಥ ವ್ಯವಸ್ಥೆ ಇದೆ ನಮ್ಮಲ್ಲಿದೆ. ಹಾಗೆ ಅವ್ರು ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೂ ಅವಕಾಶಗಳಿದಾವೆ, ಅದನ್ನು ಮಾಡಿದ್ದೇವೆ. ಸಣ್ಣಕ್ಕಾಗಿ ಒಂದು ಕ್ಯಾಂಪ್ ಫೈರ್ ಹಾಕೊಳ್ಳೋ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ನಿಜಕ್ಕೂ ಗ್ರೌಂಡ್ ಫ್ಲೋರ್ ಇಷ್ಟು ಅದ್ಭುತವಾಗಿದೆ. ಇನ್ನು ಮೇಲ್ಗಡೆ ಹೋಗೋಣ, ಬನ್ನಿ ಸರ್. ಇದು ಎಷ್ಟು ಸಮಯದಿಂದ ಇದೆ? ಇದು ನಾವು ನವೆಂಬರಲ್ಲಿ ಇದನ್ನ ಓಪನಿಂಗ್ ಮಾಡಿದ್ದೇವೆ ಸರ್. ನವೆಂಬರ್ಗೆ ಸ್ಟಾರ್ಟ್, ಡಿಸೆಂಬರ್ ಅಲ್ಲಿ ನಮಗೆ ಸಿಕ್ಕಾಪಟ್ಟೆ